ಇಲ್ಲಿಗಲ್ ಇಮಿಗ್ರೇಷನ್ನು ಅಂದರೆ ಈಗ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಭಾರತದಲ್ಲಿದ್ದಾರಪ್ಪ. ನಾನು ಹೇಳಬಾರ್ದು ಆದರೂ ಆ ಗಡಿಯನ್ನು ನೋಡಿದ್ದೀನಿ ನಾನು ಹೆಂಗಿದೆ ಅಂತ. ನೀವು ಸ್ವಲ್ಪ ಅಂದರೆ ಒಂದು ರೌಂಡ್ ಸುತ್ತಾಡ್ಕೊಂಬರಲ್ಲ ಅಂದರೆ ಹೋಗಿ ಬಂದುಬಿಡ್ಬೋದು, ಹಾಗಿದೆ ಅದು ಭಾರತ ಬಾಂಗ್ಲಾದೇಶದ ಗಡಿ. ಆ ಲೆಕ್ಕಾಚಾರದ ಮೇಲೆ 2 ಕೋಟಿ ಅಕ್ರಮ ಬಾಂಗ್ಲಾ ವಲಸಿಗರು ಭಾರತದಲ್ಲಿದ್ದಾರೆ. ಬರ್ತಾರೆ ಅವರು. ಆ ದೇಶದಲ್ಲಿ ಅವಕಾಶಗಳ ಕಡಿಮೆ. ಶೇಖ್ ಹಸೀನಾ ಮುಂದುವರೆದ್ರೆ ಒಂಚೂರು ಅವಕಾಶಗಳು ಇರ್ತಿದ್ವು, ಇನ್ನೂ ಜಾಸ್ತಿ ಆಗುತ್ತಿದ್ದು. 2016ರ ಸರ್ಕಾರಿ ಲೆಕ್ಕಾಚಾರದ ಪ್ರಕಾರ 2 ಕೋಟಿ ಜನ ಅಕ್ರಮ ಬಾಂಗ್ಲಾ ವಲಸಿಗರು ಭಾರತದಲ್ಲಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಸರ್ಕಾರ ಕೊಟ್ಟಂಥ ಸಂಖ್ಯೆ ಇದು. ಅತಿ ಹೆಚ್ಚು ಜನ ಅಸ್ಸಾಮು, ಪಶ್ಚಿಮ ಬಂಗಾಳದಲ್ಲಿದ್ದಾರೆ. ಈಶಾನ್ಯ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿದ್ದಾರೆ 2 ಕೋಟಿ ಜನ. ಬಟ್ ಬಾಂಗ್ಲಾದಿಂದ ಭಾರತಕ್ಕೆ ಬಂದಂಗೆ ಭಾರತದಿಂದ ಅಮೇರಿಕಕ್ಕೆ ಹೋಗೋದಕ್ಕಾಗತ್ತಾ? ನೋ. ಅದಕ್ಕೆ ಬೇರೆ ಬೇರೆ 100 ದಾರಿಗಳನ್ನು ಕಂಡುಕೊಂಡಿದ್ದಾರೆ. ಬೇರೆ ಬೇರೆ 100 ದಾರಿಗಳು. ಕೆನಡಾಕ್ಕೆ ಸ್ಟೂಡೆಂಟ್ ವೀಸಾ ಮೇಲೆ ಹೋಗೋದು. ಕೆನಡಾದ ಯಾವುದೋ ಒಂದು ಯೂನಿವರ್ಸಿಟಿಯಲ್ಲಿ ನಮಗೆ ಅಡ್ಮಿಷನ್ ಸಿಕ್ಕಿದೆಯಪ್ಪ ಅಂತ ಸ್ಟೂಡೆಂಟ್ ವೀಸಾ ಮೇಲೆ ಹೋಗಿ ಸಮಯ ಸಂದರ್ಭ ನೋಡಿಕೊಂಡು ಕೆನಡಾದಿಂದ ಅಮೇರಿಕಕ್ಕೆ ಮೂವ್ ಆಗಿಬಿಡೋದು. ಗಡಿ ತಾಗಿಕೊಂಡಿದ್ದಾವೆ ನೋಡಿ. ಮ್ಯಾಪ್ ನೋಡ್ತಾ ಇದ್ದೀರಿ. ಕೆನಡಾ, ಅಮೇರಿಕಾ, ಮೆಕ್ಸಿಕೋ, ಕೆಳಗೆ ದಕ್ಷಿಣ ಅಮೇರಿಕಾ.